ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಆರೋಪಿ ಬಂಧನ ಆಗಿದೆ. ಠಾಣೆಯಲ್ಲಿ ಪ್ರಮುಖ ಆರೋಪಿ ವಿಜಯ್ ದಾಸ್ ಬಂಧನಕ್ಕೆ ಒಳಪಡಿಸಲಾಗಿದೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಠಾಣೆಯಲ್ಲಿ ಪ್ರಮುಖ ಆರೋಪಿ ವಿಜಯ್ ದಾಸ್ ಬಂಧನ ಆಗಿದೆ. ಪಶ್ಚಿಮ ಬಂಗಾಳ ಮೂಲದ ವಿಜಯ್ ದಾಸ್ ಅರೆಸ್ಟ್ ಆಗಿದ್ದಾನೆ. ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ ವಿಜಯ್ ದಾಸ್. ರೆಸ್ಟೋರೆಂಟ್ ವೈಟರ್ ಆಗಿರುವಂತಹ ವಿಜಯ್ ದಾಸ್ ಆತನನ್ನ ಪೊಲೀಸರಿಗೆ ಬಂಧಿಸಿದ್ದಾರೆ. ಇಂದು ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ತಪ್ಪೊಪ್ಪಿಗೆ ಕೂಡ ನೀಡಿದ್ದಾನೆ ವಿಜಯ್ ದಾಸ್. ಬೆಳಗ್ಗೆ 9 ಗಂಟೆಗೆ ಮುಂಬೈ ಪೊಲೀಸರಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಇನ್ನು ಡಿಸಿಪಿ ವಲಯ 9ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಇಂದು ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ ವಿಜಯ್ ದಾಸ್ನನ್ನ. ಬೆಳಗ್ಗೆ 9 ಗಂಟೆಗೆ ಮುಂಬೈ ಪೊಲೀಸರಿಂದ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂತಹ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಇನ್ನು ಬಂಧನದ ವೇಳೆ 3 ಹೆಸರನ್ನ ಹೇಳಿದ್ದ ವಿಜಯ್ ದಾಸ್ ಹಾಗೆ ಬಿಜೋಯ್ ದಾಸ್, ಮೊಹಮ್ಮದ್ ಇಲ್ಯಾಸ್ ಈ 3 ಹೆಸರನ್ನ ಬಹಿರಂಗಪಡಿಸಿದ. ಪೊಲೀಸ್ ತನಿಖೆ ವೇಳೆ 3 ಹೆಸರನ್ನ ಈ ಆರೋಪಿ ಹೇಳಿದ್ದಾನೆ. ಹಲವು ಹೆಸರುಗಳನ್ನ ಬಳಸ್ತಾ ಇದ್ದಂತ ವಿಜಯ್ ದಾಸ್ ತನ್ನ ಹೆಸರುಗಳನ್ನ ಬದಲಾಯಿಸಿ ಹೇಳ್ತಾ ಇದ್ದ. ತನ್ನ ಹೆಸರನ್ನ 3 ಬಾರಿ ಚೇಂಜ್ ಮಾಡಿದ್ದಾನೆ ಇದ್ದ. ಮೊದಲಿಗೆ ವಿಜಯ್ ದಾಸ್ ಹೇಳ್ತಾನೆ, ಬಿಜೋಯ್ ದಾಸ್ ಹೇಳ್ತಾನೆ, ಮೊಹಮ್ಮದ್ ಇಲ್ಯಾಸ್ ಅಂತ ಹೇಳ್ತಾನೆ. ಪೊಲೀಸರ ತನಿಖೆಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಈತ ಹಲವು ಹೆಸರುಗಳನ್ನ ಬಳಸ್ತಾ ಇದ್ದದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಈಗ ವಿಜಯ್ ದಾಸ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನಿಂದ ತಪ್ಪೊಪ್ಪಿಗೆ ಕೂಡ ಪಡೆಯಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ. ಪೊಲೀಸ್ ತನಿಖೆ ವೇಳೆ 3 ಹೆಸರನ್ನ ಹೇಳಿದ್ದು ಕೂಡ ಈಗ ಬಯಲಾಗಿರುವಂಥದ್ದು. ಹಲವು ಹೆಸರುಗಳನ್ನ ಆರೋಪಿ ವಿಜಯ್ ದಾಸ್ ಬಳಸ್ತಾ ಇದ್ದ. ಇನ್ನೇನು 9 ಗಂಟೆಯ ಸರಿಸುಮಾರಿಗೆ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. 3 ಪೊಲೀಸ್ ತಂಡಗಳಿಂದ ಬಂಧನ ಕಾರ್ಯಾಚರಣೆ ಕೂಡ ಈಗಾಗಲೇ ನಡೆದಿದ್ದು, ಬಾಂದ್ರಾ ಪೊಲೀಸರ ತಂಡ ಹಾಗೆ ಮುಂಬೈ ಕ್ರೈಮ್ ಬ್ರಾಂಚ್ ಹಾಗೆ ಠಾಣೆ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ವಿಜಯ್ ದಾಸ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಮೆಟ್ರೋ ನಿರ್ಮಾಣ ಸ್ಥಳದಲ್ಲಿ ಆರೋಪಿ ವಿಜಯ್ ದಾಸ್ನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಠಾಣೆಯ ಹೀರಾನಂದಾನಿ ಎಸ್ಟೇಟ್ ಬಳಿ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿಯಲ್ಲಿ ಇದ್ದಂತಹ ವಿಜಯ್ ದಾಸ್ನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಕಾರ್ಮಿಕ ಶಿಬಿರದಲ್ಲಿ ಜಂಟಿ ಕಾರ್ಯಾಚರಣೆಯ ಮೂಲಕ ಅರೆಸ್ಟ್ ಗೈಯಲಾಗಿದೆ. ಅಂದ್ರೆ 3 ತಂಡಗಳಲ್ಲಿ ಸಿದ್ಧವಾಗಿತ್ತು ವಿಜಯ್ ದಾಸ್ನನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ. ಬಾಂದ್ರಾ ಪೊಲೀಸರ ತಂಡ ಹಾಗೆ ಮುಂಬೈ ಕ್ರೈಮ್ ಬ್ರಾಂಚ್ ಹಾಗೆ ಠಾಣೆ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಈಗ ವಿಜಯ್ ದಾಸ್ನನ್ನ ಪತ್ತೆ ಹಚ್ಚಿ ಆತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಮೆಟ್ರೋ ನಿರ್ಮಾಣ ಸ್ಥಳದಲ್ಲಿ ವಿಜಯ್ ಬಂಧನ ಆಗಿದೆ.